ಇನ್ನು ಕುಂಭಮೇಳದಲ್ಲಿ ಬಹಳಷ್ಟು ವೈರಲ್ ಆದಂತಹ ಹುಡುಗಿ ಅಂದರೆ ಅದು ಮೋನಾಲಿಸಾ ಭೋಸ್ಲೆ. ಮದುವೆ ವಿವಾದವಾಗ್ಬಿಟ್ಟಿದೆ. ಈಗ ಅವ್ರದ್ದು ಕೇರಳದಲ್ಲಿ ಮುಸ್ಲಿಂ ಯುವಕನ ಜೊತೆ ವಿವಾಹವಾದರೂ ಅಂಥ ಧರ್ಮೀಯ ವಿವಾಹಕ್ಕೆ ಈಗ ಲವ್ ಜಿಹಾದ್ ಬಣ್ಣ ಹಚ್ಚಲಾಗ್ತಾ ಇದೆ. ಕೇರಳ ಸ್ಟೋರಿ 3 ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಈಗಾಗಲೇ ಕೇರಳ ಸ್ಟೋರಿ ಅಂತ ಬಂದ್ರೇ ಅದು ವಿವಾದದ ಕೇಂದ್ರ ಬಿಂದು ಆಗಿಬಿಡುತ್ತೆ. ಇಂಥದ್ದೊಂದು ಸಂದರ್ಭದಲ್ಲಿ ಕಳೆದ ವರ್ಷ ನಡೆದಂಥ ಕುಂಭಮೇಳದಲ್ಲಿ ಬಹಳಷ್ಟು ಪ್ರಖ್ಯಾತಿಯನ್ನು ಗಳಿಸಿದಂಥ ಚೆಲುವೆ ಮೋನಾಲಿಸಾ ಭೋಸ್ಲೆ. ಆದರೆ ಅವರು ಮದುವೆ ಆಗಿದ್ದು ಈಗ ಅಂತರ್ಧರ್ಮೀಯ ಯುವಕನನ್ನು. ಹಾಗಾಗಿ ಈ ಒಂದು ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆ ಕೂಡ ಬಹಳಷ್ಟು ನಡೀತಾ ಇದೆ. ಈಗ ಇದಕ್ಕೆ ಲವ್ ಜಿಹಾದ್ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಅವರು ಸಿನಿಮಾ ಮಾಡಿದಂಥ ನಿರ್ದೇಶಕರು ಕೂಡ ಅದೇ ಮಾತನ್ನು ಹೇಳಿದರು. ಹಾಗಾಗಿ ಈ ಲವ್ ಜಿಹಾದ್ ಆರೋಪವನ್ನು ಈಗ ನಟಿ ವೈರಲ್ ಬೆಡಗಿ ಮೋನಾಲಿಸಾ ನಿರಾಕರಣೆ ಮಾಡಿದ್ದಾರೆ. ಅಂಥದ್ದೇನಿಲ್ಲ, ತಪ್ಪಾಗಿ ಅಪಪ್ರಚಾರ ಮಾಡಲಾಗ್ತಾ ಇದೆ. ನನ್ನ ಮನೆಯವರು ಬೇರೆ ಹುಡುಗನ ಜೊತೆ ಮದುವೆ ಏರ್ಪಡಿಸಿದ್ರು, ಅದಕ್ಕಾಗಿ ನಾನು ಪ್ರೀತಿಸಿದ ಹುಡುಗನ ಜೊತೆ ಮದುವೆಯಾಗಿದ್ದೀನಿ ಅಂಥೇಳಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನಟಿ ಮೋನಾಲಿಸಾ ಮನೆಯ ವಿರೋಧದ ನಡುವೆ ಕೇರಳದಲ್ಲಿ ಮದುವೆಯಾಗಿದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಫರಾನ್ ಖಾನ್ ಜೊತೆ ವಿವಾಹವಾದರು. ಅರಮನೂರು ಶ್ರೀ ನೈನಾರ್ ದೇವಸ್ಥಾನದಲ್ಲಿ ವಿವಾಹವಾಗಿದ್ದಾರೆ. 1.5 ವರ್ಷದಿಂದ ಫೇಸ್ಬುಕ್ನಲ್ಲಿ ಸಂಪರ್ಕದಲ್ಲಿದ್ದರು. 7 ತಿಂಗಳ ಹಿಂದೆ ಶೂಟಿಂಗ್ ಟೈಮ್ನಲ್ಲಿ ಇಬ್ಬರು ಭೇಟಿಯಾಗಿದ್ದರು. ಪೊಲೀಸ್ ರಕ್ಷಣೆಯಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆದರೆ ಈ ಒಂದು ವಿಚಾರ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ತಣ್ಣಗಾಗಿಲ್ಲ. यहाँ आने के लिए और मेरा इंटरव्यू लेने के लिए आज जो कुछ भी हूँ आप सभी की बदौलत हूँ, आप सभी की ताकत की और प्यार की वजह से हूँ। मुझे यहाँ आकर बहुत अच्छा लगा। और क्या और हमारी जो शादी हुई है वो हिंदू रीति रिवाज में हुई है। वैसे तो ये मेरे से शादी करना नहीं चाहता था, लेकिन मैंने खुद इनसे जबरदस्ती शादी किया। मेरे मम्मी पापा घर पे मेरी दूसरे से शादी करवाना चाहते थे, तो मुझे वो लड़का अच्छा नहीं लगा। बुआ का लड़का था वो, क्योंकि बुआ के लड़के से मैं शादी करूंगी तो मेरा भाई लगा। इनसे मैं सोची कि मैं नहीं शादी करूंगी। पापा साथ में ही आए थे मेरे पास, लेकिन अभी भी